ಚಿಕ್ಕನಾಯಕನಹಳ್ಳಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಮರುಪರೀಕ್ಷೆಯಲ್ಲಿ ಉತ್ತಮ ಸಾಧನೆಯನ್ನ ಮಾಡಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಲಾ ಶಿಕ್ಷಕರು ಹಾಗೆ ಪೋಷಕರು ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ನಡೆದಿರುವಂತಹ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಶಾಲೆಯ 3 ವಿದ್ಯಾರ್ಥಿಗಳು 625 ಅಂಕಗಳಿಗೆ 600ಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸಿ ಗಮನವನ್ನು ಸೆಳೆದಿದ್ರು. ಅವರಲ್ಲಿ ವಿದ್ಯಾರ್ಥಿನಿ ವಚನ ಎಂಬಾಕೆ 625ಕ್ಕೆ 600 ಅಂಕಗಳನ್ನು ಪಡೆದಿದ್ದು ಇನ್ನಷ್ಟು ಉತ್ತಮ ಸಾಧನೆ ಮಾಡುವಂತಹ ಉದ್ದೇಶದಿಂದ ಮರುಪರೀಕ್ಷೆಗೆ ಹಾಜರಾಗಿದ್ರು. ಮರುಪರೀಕ್ಷೆಯಲ್ಲಿ ಅವರು 621 ಅಂಕಗಳನ್ನು ಗಳಿಸಿ ಗಮನಾರ್ಹ ಸಾಧನೆಯನ್ನ ಮಾಡಿದ್ದಾರೆ. ಇನ್ನು ಅದೇ ರೀತಿ ಮೊದಲ ಫಲಿತಾಂಶದಲ್ಲಿ 600ಕ್ಕಿಂತ ಕಡಿಮೆ ಅಂಕ ಪಡೆದಿದ್ದಂತಹ 2 ವಿದ್ಯಾರ್ಥಿಗಳು ಮರುಪರೀಕ್ಷೆಯ ಬರೆದು 600ಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ವಿದ್ಯಾರ್ಥಿಗಳ ಈ ಸಾಧನೆಗೆ ಸಂತಸ ವ್ಯಕ್ತಪಡಿಸಿದ ಶಾಲೆಯ ಮುಖ್ಯ ಶಿಕ್ಷಕಿ ಲತಾ, ವಿದ್ಯಾರ್ಥಿಗಳ ಪರಿಶ್ರಮ ಹಾಗೂ ಶಿಕ್ಷಕರ ಮಾರ್ಗದರ್ಶನದಿಂದ ಈ ಯಶಸ್ಸು ಸಾಧ್ಯವಾಗಿದೆ ಅಂತ ತಿಳಿಸಿರುವಂತದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಲಾ ಶಿಕ್ಷಕರು ಮಾತನಾಡಿದ್ದಾರೆ, ನೋಡೋಣ. ಅದರಲ್ಲಿ ವಚನ ಮತ್ತೆ ಸುಹಾಸ್ ಮತ್ತೆ ಪೂರ್ವಿಕಾ ಮತ್ತು ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು, ಬೊಮ್ಮಲಿಂಗ ಸ್ವಾಮಿ ಮತ್ತು ಹೆಚ್ಚಿನ ಅಂಕಗಳನ್ನು ಪಡೆದು ನಮ್ಮ ತಾಲೂಕಿಗೆ 3ನೇ ಸ್ಥಾನವನ್ನು ಪಡೆದಿದ್ದಾರೆ. ಮತ್ತು ಈಗ ಪುನಃ ಉಚಿತವಾದ ಎಕ್ಸಾಮ್ನಲ್ಲಿ ವಚನ ಅನ್ನೋ ಮಗು ನಮ್ಮ ತಾಲೂಕು ಮಟ್ಟದಿಂದ ಡಿಸ್ಟಿಕ್ಕಿಗೆ ಟಾಪರ್ ಆಗಿ ಬಂದಿದೆ. ಶಾಲೆಗೆ ಅತ್ಯುತ್ತಮವಾದಂತಹ ಒಂದು ಫಲಿತಾಂಶ ಬಂದಿರೋದು ಬಹಳ ಒಂದು ಸಂತೋಷದ ಸಂಗತಿ. ಮತ್ತೆ ಈಗ ವಚನ ಅನ್ನೋ ವಿದ್ಯಾರ್ಥಿ ಮೊದಲು 600 ಅಂಕಗಳನ್ನ ಮೊದಲನೇ ಎಕ್ಸಾಮ್ ನಲ್ಲಿ ತಗೊಂಡಿದ್ಲು. ಆದ್ರೆ ಅವಳು ಮೊದಲಿನಿಂದಲೂ ಸಹ ತಾಲೂಕಲ್ಲಿ ಟಾಪರ್ ಆಗಿ ಗುರುತಿಸ್ಕೊಂಡಿದ್ಲು. ಇಲ್ಲಿ ಪ್ರೇರಣಾ ಶಿಬಿರ ಅಂತ ಹೇಳ್ಬಿಟ್ಟು ಟಾಪರ್ ಸುರೇಶ್ ಸರ್ ಮತ್ತೆ ಕಾಂತರಾಜು ಸರ್ ಮತ್ತೆ ಟೀಚರ್ಸ್, ಸೆಲೆಕ್ಟೆಡ್ ಟೀಚರ್ಸ್ ಎಲ್ಲ ಏನ್ ಮಾಡಿದ್ರು, ಆ ಒಂದು 600 ಮೇಲೆ ಅಂಕ ತೆಗೆಯುವಂತಹ ಮಕ್ಕಳನ್ನ ಇಡೀ ತಾಲೂಕಲ್ಲಿ ಗುರುತಿಸಿ ಅವ್ರಿಗೆ ವಿಶೇಷವಾದಂತಹ ಒಂದು ತರಬೇತಿಯನ್ನು ನೀಡಲಾಗ್ತಾ ಇತ್ತು ಪ್ರತಿ ಸ್ಯಾಟರ್ಡೆ ಮತ್ತು ಸಂಡೇ. ಹಾಗೇನೆ ಅವಳು ಮೊದಲ ಒಂದು ಇದರಲ್ಲಿ ಏನಾಯ್ತು, 600 ಅಂಕಗಳನ್ನ ತೆಗೆದ್ಲು. ಆದ್ರೆ ಅವಳಿಗೆ ಅದು ಅವಳೇ ಅದನ್ನ ಅಕ್ಸೆಪ್ಟ್ ಮಾಡೋ ಸ್ಟೇಜಲ್ಲಿ ಇರ್ಲಿಲ್ಲ. ಯಾಕೆಂದ್ರೆ ಅವಳ ಸಾಮರ್ಥ್ಯ ಅವಳಿಗೆ ಗೊತ್ತಿತ್ತು, ನಾನು ಎಷ್ಟು ತೆಗಿಬಲ್ಲೆ ಅನ್ನೋದು. ಮತ್ತೆ ಅವಳು 2ನೇ ಒಂದು ಎಕ್ಸಾಮ್ ಅನ್ನ ಅವಳು ಅಟೆಂಡ್ ಮಾಡಿ 6 ಸಬ್ಜೆಕ್ಟ್ ಅನ್ನ, ಒಂದಲ್ಲ 6 ಸಬ್ಜೆಕ್ಟ್ ಅನ್ನ ಅವಳು ಮತ್ತೆ ಎಕ್ಸಾಮ್ ಅನ್ನ ಬರೆದು ಮೊದಲು 600 ಅಂಕಗಳನ್ನ ತೆಗೆದಿದ್ಲು. ಮತ್ತೆ ಈಗ 621 ಅಂಕಗಳನ್ನ ತೆಗೆಯುವ ಮೂಲಕ ಒಂದು ತಾಲೂಕಿಗೆ ಒಂದು ಅತ್ಯುತ್ತಮವಾದಂತಹ ಶ್ರೇಣಿಯನ್ನು ಪಡೆದಿದ್ದಾಳೆ. ಈ ವರ್ಷ ವಚನ ಅನ್ನೋ ಒಬ್ಬ ವಿದ್ಯಾರ್ಥಿ, 10ನೇ ತರಗತಿ ವಿದ್ಯಾರ್ಥಿ 621 ಅಂಕಗಳನ್ನ ಗಳಿಸಿ ಸರ್ಕಾರಿ ಶಾಲೆಗಳಲ್ಲೇ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾಳೆ. ಅದು ನಮ್ಮ ಶಾಲೆಗೆ ಮತ್ತು ನಮ್ಮ ತಾಲೂಕಿಗೆ ಕೀರ್ತಿಯನ್ನ ತಂದುಕೊಟ್ಟಿದ್ದಾಳೆ. ಇಷ್ಟಕ್ಕೆಲ್ಲ ಸಹಕಾರ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಒಂದು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ಕಾಂತರಾಜು ಸರ್ ಅವರು. ಇನ್ನು ನಗರದಲ್ಲಿ ಸುರಿದಂತಹ ಭಾರೀ ಮಳೆಗೆ ನಿನ್ನೆ ಅವಂತಾರ ಸೃಷ್ಟಿಯಾಗಿರುವಂಥದ್ದು. ಕೆಆರ್ಪುರ ಸಮೀಪದಲ್ಲಿ ಈ ಘಟನೆ ಆಗಿರುವಂಥದ್ದು. ಜಲಾವೃತವಾದಂತಹ ಅಂಡರ್ ಪಾಸ್ನಲ್ಲಿ ಬಿದ್ದ ಹಿರಿಯ ನಾಗರಿಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಆಫೀಸ್ಗೆ ತೆರಳ್ತಾ ಇದ್ದಂತಹ ವೃದ್ಧನಿಗೂ ಕೂಡ ಕಂಟಕವಾದಂತಹ ರೈಲ್ವೆ ಅಂಡರ್ ಪಾಸ್. ಜಲಾವೃತವಾದಂತಹ ಅಂಡರ್ ಪಾಸ್ನ ಗುಂಡಿಯಲ್ಲಿ ಟೈರ್ ಇಳಿದ ಪರಿಣಾಮ ಕೆಳಗೆ ಬಿದ್ದಂತಹ ವೃದ್ಧ, ಇದರಿಂದಾಗಿ ಸಣ್ಣ ಪುಟ್ಟ ಗಾಯಗಳಾಗಿವೆ. ರೈಲ್ವೆ ಅಂಡರ್ ಪಾಸ್ನಲ್ಲಿ ಸಾಗಲಾಗದ ಕಾರಣ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು. ಕೆಆರ್ಪುರದಿಂದ ಮಾರತಹಳ್ಳಿ, ವೈಟ್ ಫೀಲ್ಡ್ ಹಾಗೂ ಟಿನ್ ಫ್ಯಾಕ್ಟರಿ ಮೂಲಕ ಸಿಟಿಗೆ ಕನೆಕ್ಟಿವಿಟಿ ಆಗಿರುವಂತಹ ಈ ಅಂಡರ್ ಪಾಸ್ನಲ್ಲಿ ಈ ರೀತಿಯಾಗಿ ಜಲಾವೃತ ಆಗಿರುವಂಥದ್ದು. ಪ್ರತಿ ಮಳೆಗೆ ಯಥಾಸ್ಥಿತಿಯಾಗುವಂತಹ ಮಹದೇವಪುರ ರೈಲ್ವೆ ಅಂಡರ್ ಪಾಸ್ನಲ್ಲಿ ಈ ಘಟನೆ ಸಂಭವಿಸಿದೆ. ಟ್ರಾಫಿಕ್ ನಿಭಾಯಿಸಲು ಕೊನೆಗೆ ಮೋಟಾರ್ ಪಂಪ್ ತರಿಸಿದಂತಹ ಟ್ರಾಫಿಕ್ ಪೊಲೀಸರು ನೀರು ಹೊರಹಾಕಲು ಅಳವಡಿಸಿದಂತಹ ಕೆಲವೇ ನಿಮಿಷಕ್ಕೆ ಕೆಟ್ಟು ನಿಂತಹ ಮೋಟಾರ್ ಪಂಪ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಬೇಗ ಕ್ರಮಗಳನ್ನು ತಗೊಳ್ಬೇಕು ಅಂತ ಇದೀಗ ವಾಹನ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು.